ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕಿನ ಹಲಸಳ್ಳಿ ಗ್ರಾಮದಲ್ಲಿ ಮಳೆಗಾಗಿ ಪ್ರಾರ್ಥಿಸಿ ಮಕ್ಕಳಿಂದ ವಿಶೇಷ ಪೂಜೆಯನ್ನು ಹಮ್ಮಿಕೊಂಡಿದ್ದಾರೆ. ಮಳೆರಾಯನ ಮೂರ್ತಿಯನ್ನು ನಿರ್ಮಿಸಿದ ಮಕ್ಕಳು ಪ್ರತಿ ಮನೆಗೂ ತೆರಳುವುದರ ಮೂಲಕ ಮಳೆರಾಯನ ಮೂರ್ತಿಗೆ ಪೂಜೆಯನ್ನು ಸಲ್ಲಿಸುವ ಮೂಲಕ ಮಳೆ ಬರಲೆಂದು ವಿಶೇಷ ಪೂಜೆ ಪ್ರಾರ್ಥನೆಯನ್ನು ಸಲ್ಲಿಸಿದ್ದಾರೆ. ಹಲಸಳ್ಳಿ ಗ್ರಾಮದಲ್ಲಿ ತಲತಲಾಂತರಗಳಿಂದ ಈ ರೀತಿಯ ಒಂದು ಪದ್ಧತಿ ಆಚರಣೆ ಮಾಡಿಕೊಂಡು ಬಂದಿದ್ದು, ಹಿರಿಯರ ಸಮ್ಮುಖದಲ್ಲಿಯೇ ಮಕ್ಕಳು ಮಳೆರಾಯನ ಮೂರ್ತಿಯನ್ನು ನಿರ್ಮಿಸಿ ಮನೆಗೂ ತೆರಳಿ ಪೂಜೆ ಸಲ್ಲಿಸುವ ಮೂಲಕ ಮಳೆ ಬರಲೆಂದು ಪ್ರಾರ್ಥಿಸುವುದು ವಾಡಿಕೆಯಾಗಿದೆ. ಒಮ್ಮೊಮ್ಮೆ ಪೂಜೆ ಸಲ್ಲಿಸಿದ ಒಂದು ವಾರದೊಳಗಾಗಿ ಅಥವಾ ಅದೇ ದಿನದಂದು ಮಳೆ ಬಂದಿರುವ ಉದಾಹರಣೆಗಳೂ ಇದೆ. ಇನ್ನು ಈ ಒಂದು ಆಚರಣೆಯ ವಿಚಾರವಾಗಿ ಹಲಸಳ್ಳಿ ಗ್ರಾಮದ ಶ್ರೀನಿವಾಸಯ್ಯ ಅವರು ಪ್ರತಿಕ್ರಿಯೆಯನ್ನು ನೀಡಿದ್ದು, ನಮ್ಮ ಗ್ರಾಮದಲ್ಲಿ ತಲತಲಾಂತರಗಳಿಂದ ಈ ಆಚರಣೆ ಮಾಡಿಕೊಂಡು ಬಂದಿದ್ದೇವೆ. ಮಕ್ಕಳಿಗೆ ಮಳೆ ಎಂದರೆ ತುಂಬ ಇಷ್ಟ. ಆದ್ದರಿಂದ ಮಕ್ಕಳ ಕೈಯಲ್ಲೇ ಮಳೆರಾಯನ ಮೂರ್ತಿಯನ್ನು ನಿರ್ಮಿಸಿ ಪೂಜೆ ಸಲ್ಲಿಸುವುದು ವಾಡಿಕೆಯಾಗಿದೆ. ಅದರಂತೆ ಹಲಸಳ್ಳಿ ಗ್ರಾಮದಲ್ಲಿ ಮಕ್ಕಳು ಈ ರೀತಿ ಒಂದು ಆಚರಣೆಯನ್ನು ಮಾಡಿದ್ದು, ದೇವರಲ್ಲಿ ಪ್ರಾರ್ಥಿಸಿ ಮಳೆಗಾಗಿ ಪೂಜೆಯನ್ನು ಸಲ್ಲಿಸಿದ್ದೇವೆ ಎಂದು ತಿಳಿಸಿದರು. ಹೊಸಕೋಟೆ ತಾಲೂಕು ಹಲಸಳ್ಳಿ ಗ್ರಾಮ ಅನ್ನೋದು ಈ ಗ್ರಾಮದಲ್ಲಿ ತಲತಲಾಂತರದಿಂದ ಹಿರಿಯರು ತಾತ ಮುತ್ತಾತನವ್ರ ಕಾಲದಿಂದ ಹಿಡಿದು ಮಳೆ ಹಿಂದಾಗ್ಬಿಟ್ರೆ. ನೋಡಿ, ಈಗ ರೇವತಿ ಮಳೆ ಹೋಯಿತು, ಅಶ್ವಿನಿ ಮಳೆ ಹೋಯಿತು, ಯಾವ ಹೊಡಿಲಿಲ್ಲ. ಇವತ್ತಿಂದ ಬರಿಣಿ ಮಳೆ ಶುರುವಾಯಿತು. ಇನ್ನು ಮುಂದೆ ಆದರೂ ಮಳೆ ಬರಲಿ. 6 ತಿಂಗಳಾಯಿತು ಮಳೆ ಬಿದ್ದು, ಬೇಸಿಗೆ ಮಳೆ ಬೀಳಲಿಲ್ಲ. ಇನ್ನು ಮುಂದೆ ಆದರೂ ಮಳೆ ಬರಲಿ ಅಂದ್ಬಿಟ್ಟು ಹಿಂದಿನ ಕಾಲದಿಂದ ಹುಡುಗರು ಮಳೆಗೋಸ್ಕರ ಮಳೆರಾಯನ ಎತ್ತಿ ಪ್ರಾರ್ಥನೆ ಮಾಡ್ತಾರೆ. ಮೆರವಣಿಗೆ ಮಾಡಿ ಮನೆಗೆ ಬಂದು ಪೂಜೆ ಪುರಸ್ಕಾರ ಮಾಡ್ಕೊಂಡು ಅವ್ರ ಶಕ್ತಿ ಅನುಸಾರ ದಾನ ಧರ್ಮ ಮಾಡ್ತಾರೆ. ಅದನ್ನ ತಗೊಂಡೋಗಿ ಅನ್ನಪೂರ್ವಕ್ಕೆ ಹುಡುಗರಾದ್ರೂ ಪ್ರಸಾದ ತಗೊಂತಾರೆ. ಅದಕ್ಕೆ ಬೇಗ ಮನೆಗೂ ಪೂಜೆ ಮಾಡಿದ ನಂತರ ಹುಡುಗರು ನೀರಿರೋ ಜಾಗ, ಕೆರೆಯಲ್ಲೇ ಆಗಲಿ ಅಥವಾ ಕುಂಟೆಯಲ್ಲಿ ನೀರಿದ್ದರೆ ಆ ನೀರಲ್ಲಿ ಮಳೆರಾಯನ ತಗೊಂಡು ಬಿಟ್ಟು ಎಲ್ಲರೂ ನಮಸ್ಕಾರಕ್ಕೂ ಪ್ರಾರ್ಥನೆ ಮಾಡಿ ಬಂದು ದಾನ ಮಾಡಿರ್ತಕ್ಕಂಥ ಊರಿಗೆ ಗ್ರಾಮಸ್ಥರು ಅದನ್ನ ಪೂರ್ವ ಮಾಡಿ ಅನ್ನದಾನ ಮಾಡಿ ಪೂರ್ವತ ಪ್ರಸಾದ ತಗೊಂಡು ಹುಡುಗರನ್ನು ತಿಂದು ಬರ್ತಾರೆ. ಆವತ್ತಿನ ಸತ್ಯ ಇದ್ದರೆ ಮಳೆ ವಾರದೊಳಗಡೆ ಮಳೆ ಬಂದ್ಬಿಡ್ತಾರೆ. ಒಂದೊಂದು ದಿವಸ ಅವತ್ತೇ ಬಂದೇ ನಾವು ಕಂಡಿದ್ದೀವಿ. ಹಿಂದಿಂದನೂ